ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ವೇದಾಂತ ದೇಶಿಕ ವಿರಚಿತ ಶ್ರೀ ಪಾದುಕಾ ಸಹಸ್ರದ 138ನೆಯ ಪದ್ಯವನ್ನು ಅನುಸಂಧಾನ ಮಾಡೋಣ. ಈ ದಿನದ ಪದ್ಯ ಹೀಗಿದೆ. ದಶಗ್ರೀವ ಸ್ತಂಭೇರಮ ದಳನ ದುರ್ದಾಂತ ಹೃದಯೇ ವಿಹಾರ ಸ್ವಾಚ್ಛಂದ್ಯಾತ್ ವಿಶತಿ ರಘುಸಿಂಹೇ ವನಭುವಂ ಸ್ವವಾತ್ಸಲ್ಯ ಕ್ರೋಢೀಕೃತ ಭರತ ಶಾಭೇವ ಭವತಿ ನಿರಾಭಾದಾಂ ಪಾದಾವನಿ ನ ವಿಜಹೌ ಕೋಸಲ ಗುಹಾಂ. ಈ ಪದ್ಯದ ಅರ್ಥ ಹೀಗಿದೆ. ಓ ಪಾದುಕೆಯೇ, ಶ್ರೀರಾಮನೆಂಬ ಸಿಂಹವು ರಾವಣನೆಂಬ ದುಷ್ಟ ಆನೆಯನ್ನು ಬೇಟೆಯಾಡಲು ಅತ್ಯಾಸಕ್ತವಾಗಿ ಕಾಡಿಗೆ ಹೊರಟಾಗ ನೀನಾದರೋ ಬಹಳ ಪ್ರೀತಿಯಿಂದ ಭರತನೆಂಬ ಸಿಂಹದ ಮರಿಯನ್ನು ಎತ್ತಿಕೊಂಡು ಕೋಸಲ ದೇಶವೆಂಬ ಗುಹೆಗೆ ಬಂದು ಬಿಟ್ಟೆ. ಗಂಡು ಸಿಂಹವು ದುಷ್ಟ ಆನೆಯನ್ನು ಕೊಲ್ಲಲು ಹೊರಗೆ ಹೊರಟರೆ ಹೆಣ್ಣು ಸಿಂಹವು ತನ್ನ ಮರಿಯನ್ನು ಸಂರಕ್ಷಿಸಲು ಗುಹೆಯೊಳಗೆ ಇರುವುದು ಸಹಜ ತಾನೇ. ಇಲ್ಲಿ ಪಾದುಕೆ ಹೆಣ್ಣು ಸಿಂಹ, ಭರತ ಅಚ್ಚುಮೆಚ್ಚಿನ ಸಿಂಹದ ಮರಿ, ರಾಮನೇ ವೀರಸಿಂಹ, ರಾವಣನೇ ಆ ದುಷ್ಟ ಮೃಗ. ಈ ಚಿತ್ರ ಮನಸ್ಸಿಗೆ ಹೊಳೆಯುವಂತೆ ವರ್ಣಿಸಿದ್ದಾರೆ ಶ್ರೀ ವೇದಾಂತ ದೇಶಿಕರು. ತಂದೆ ತಾಯಿಗಳನ್ನು, ಅಯೋಧ್ಯೆಯನ್ನು, ಅಯೋಧ್ಯೆಯ ಪ್ರಜೆಗಳನ್ನು ಬಿಟ್ಟು ತನ್ನ ಕರ್ತವ್ಯ ನಿಭಾಯಿಸಲು ಕಾಡಿಗೆ ಹೋಗುವ ಮನಸ್ಸಿಲ್ಲದಿದ್ದರೂ ಶ್ರೀರಾಮಚಂದ್ರ ಲೋಕ ಕಲ್ಯಾಣಕ್ಕಾಗಿ, ಪಿತೃವಾಕ್ಯ ಪರಿಪಾಲನೆಗಾಗಿ ದಶರಥನ ಮಗನಾಗಿ ವನವಾಸಕ್ಕೆ ಹೊರಟು ಬಿಟ್ಟ. ಭರತ ಚಿತ್ರಕೂಟಕ್ಕೆ ಬಂದು ರಾಮನನ್ನು ಹಿಂತಿರುಗಿ ಬಾ ಎಂದು ಮಗುವಿನ ಹಾಗೆ ರಚ್ಚೆ ಹಿಡಿದಾಗ ಮಗುವನ್ನು ತಾಯಿಯ ಕೈಗೆ ಒಪ್ಪಿಸಿ ಕೆಲಸಕ್ಕೆ ಹೊರಡುವ ತಂದೆಯ ಹಾಗೆ ಶ್ರೀರಾಮ ಭರತನನ್ನು, ಅಯೋಧ್ಯೆಯನ್ನು, ಪ್ರಜೆಗಳನ್ನು ಪಾದುಕಾದೇವಿಗೆ ಒಪ್ಪಿಸಿ ಶ್ರೀರಾಮಚಂದ್ರ ನಂತರ ನಿಶ್ಚಿಂತೆಯಿಂದ ಕಾಡಿಗೆ ಪ್ರವೇಶ ಮಾಡಿದ. ಪದವೇರಿದ ದುಷ್ಟ ಆನೆಗಳನ್ನು ಸೀಳಿ ಹಾಕಲು ಹೊರಟ ಸಿಂಹದ ಹಾಗೆ ಎಂದಿದ್ದಾರೆ ವೇದಾಂತ ದೇಶಿಕರು. ಅವರ ರಘುವೀರ ಗದ್ಯದಲ್ಲೂ ಸ್ವಾಮಿನ್ ರಾಘವ ಸಿಂಹ ಎಂದೇ ಹೇಳಿದ್ದಾರೆ. ತಂದೆ ಸಿಂಹ ಬರುವ ತನಕ ಮರಿಸಿಂಹವನ್ನು ಗುಹೆಯಲ್ಲಿಟ್ಟು ಕಾಪಾಡುವ ತಾಯಿ ಸಿಂಹದ ಹಾಗೆ ಪಾದುಕಾದೇವಿ ಮರಿಸಿಂಹದಂತಹ ಭರತನ ಜೊತೆ ಅಯೋಧ್ಯೆ ಎಂಬ ಗುಹೆಗೆ ಬಂದು ಬಿಟ್ಟಳು ಎಂದಿದ್ದಾರೆ ವೇದಾಂತ ದೇಶಿಕರು. ಭಗವಂತನ ಶ್ರೀಪಾದಗಳನ್ನು ಹೊತ್ತು ಭಗವದ್ಭಕ್ತರ ತಲೆಯ ಮೇಲಿಟ್ಟು ಭಗವಂತನ ಅನುಗ್ರಹವಾಗುವ ಹಾಗೆ ನಮ್ಮನ್ನು ಕಾಪಾಡುವ ಪಾದುಕಾ ಸ್ವರೂಪಿ ಶ್ರೀ ನಮ್ಮಾಳ್ವಾರರು ಶ್ರೀರಾಮ ಭರತನ ಜೊತೆ ಪಾದುಕಾದೇವಿಯನ್ನು ಅಯೋಧ್ಯೆಗೆ ಕಳಿಸಿಕೊಟ್ಟ ಹಾಗೆ ಶ್ರೀಮನ್ನಾರಾಯಣನು ವೈಕುಂಠದಿಂದ ಭೂಮಿಗೆ ನಮ್ಮಾಳ್ವಾರರನ್ನು ಭಕ್ತರನ್ನು ಕಾಪಾಡಲು ಕಳಿಸಿಕೊಟ್ಟಿದ್ದಾರೆ ಎಂದು ತಿಳಿಯಬೇಕು ನಾವು. ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು ಸೇರಿ 10 ತಲೆಯ ರಾವಣ ನಮ್ಮೊಳಗೆ ಇದ್ದಾನೆ, ಹೊರಗೂ ಇದ್ದಾರೆ. ಇವರಿಂದ ನಮ್ಮನ್ನು ರಕ್ಷಿಸಲು ದುಷ್ಟ ಆಂತರಿಕ ಶಕ್ತಿಗಳು, ಬಾಹ್ಯ ಶಕ್ತಿಗಳು ನಮ್ಮನ್ನು ಅಧಪತನಕ್ಕೆ ಒಯ್ಯದಂತೆ ಭಗವಂತನ ಕೈಗೆ ನಮ್ಮನ್ನು ಒಪ್ಪಿಸಲು ಹೆತ್ತ ತಾಯಿ ಒಬ್ಬಳೇ ಸಾಲುವುದಿಲ್ಲ, ಗುರುವೆಂಬ ಮತ್ತೊಬ್ಬ ತಾಯಿಯೂ ಬೇಕು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಸಕಲ ಕಲ್ಯಾಣ ಗುಣಗಳನ್ನು ಹೊಂದಿದ್ದ ಧರ್ಮ ಮಾರ್ಗದಲ್ಲೇ ನಡೆದ ಭರತನಿಗೆ 2 ತಾಯಂದಿರು. ಒಬ್ಬಳು ಕೈಕೇಯಿ, ಇನ್ನೊಬ್ಬಳು ಪಾದುಕಾದೇವಿ. ವೀರ, ಶೂರ, ಸತ್ಯವಾಕ್ಯ ಪರಿಪಾಲಕ, ಶರಣಾಗತ ರಕ್ಷಕ ಶ್ರೀರಾಮನಿಗೂ 2 ತಾಯಂದಿರು. ಒಬ್ಬಳು ಕೌಸಲ್ಯೆ, ಮತ್ತೊಬ್ಬಳು ಶಬರಿ. ಅತ್ಯಂತ ಶ್ರೇಷ್ಠ ಭಗವದ್ಗೀತೆಯನ್ನು ಜಗತ್ತಿಗೆ ನೀಡಿದ ಜಗದ್ಗುರು ಶ್ರೀಕೃಷ್ಣನಿಗೂ 2 ತಾಯಂದಿರು. ಒಬ್ಬಳು ದೇವಕಿ, ಇನ್ನೊಬ್ಬಳು ಯಶೋದೆ. ನಮಗೂ ಅಷ್ಟೇ, ಹೆತ್ತು ಹೊತ್ತು ಎದೆಹಾಲನ್ನಿತ್ತು ಬೆಳೆಸಿದ ತಾಯಿ ಒಬ್ಬಳಾದರೆ ಆಳ್ವಾರಗಳು, ಆಚಾರ್ಯರು, ಭವಸಾಗರವನ್ನು ದಾಟಿಸುವ ತಾಯಂದಿರು, ಪರಮೋತ್ಕೃಷ್ಟವಾದ ಭಗವದನುಭವವೆಂಬ ಅಮೃತವನ್ನು ಊಡಿಸುವ ತಾಯಂದಿರು. ಜೀವಾತ್ಮರು ಹೆತ್ತ ತಾಯಿಯ ಜೊತೆಗೆ ಲಕ್ಷ್ಮೀ ಸ್ವರೂಪಿ ಗಾಯತ್ರಿ ಮಾತೆಯನ್ನು, ಭೂಮಿ ಸ್ವರೂಪಿ ದ್ವಯಮಂತ್ರವೆಂಬ ಮಾತೆಯನ್ನು, ಗೋದಾದೇವಿ ಸ್ವರೂಪಿ ಚರಮಶ್ಲೋಕವೆಂಬ ಮಾತೆಯನ್ನು ಆಚಾರ್ಯರ ಮೂಲಕ ಒಪ್ಪಿಕೊಂಡರೆ ಅವರೇ ನಮ್ಮ ಕೈ ಹಿಡಿದು ಭವಸಾಗರವನ್ನು ದಾಟಿಸುವ ತಾಯಂದಿರಾಗುತ್ತಾರೆ. ಶ್ರೀ ಗೋದಾದೇವಿಯು ತಿರುಪ್ಪಾವೈನ 25ನೇ ಪಾಶುರದಲ್ಲಿ ಹೇಳುತ್ತಾಳೆ, ಒರುತ್ತಿ ಮಗನಾಯ್ ಪಿರಂದು ಓರಿರವಿಲ್ ಒರುತ್ತಿ ಮಗನಾಯ್ ಒಳಿತ್ತು ಒಳರ. ಇಲ್ಲಿ ನೋಡಿ, ಗೋದಾದೇವಿ 2 ಕಡೆಯೂ ಒರುತ್ತಿ ಮಗನಾಯ್ ಎಂದೇ ಹೇಳಿದ್ದಾಳೆ. ಒರುತ್ತಿ ಮಗನಾಯ್ ಪಿರಂದು ಓರಿರವಿಲ್, ಇನ್ನೊರುತ್ತಿ ಮಗನಾಯ್ ಎನ್ನಲಿಲ್ಲ. ಏಕೆಂದರೆ 2 ತಾಯಂದಿರು ಸಮನಾಗಿ ಶ್ರೇಷ್ಠರೇ ಆಗಿದ್ದಾರೆ.
ವೇದಾಂತಗಳು ಪರಬ್ರಹ್ಮ ತತ್ವದ ಕಡೆ ಕೈ ಮಾಡಿ ತೋರಿಸಿ ಕಂಡುಕೊಳ್ಳಿ ಎಂದರೆ ಆಳ್ವಾರುಗಳು ಭಗವದನುಭವವನ್ನು ಸಾಕ್ಷಾತ್ತಾಗಿ ಕೊಟ್ಟಿದ್ದಾರೆ. ಭಗವಂತನನ್ನು ತಮ್ಮ ಹೃದಯದಲ್ಲಿ ತುಂಬಿಕೊಂಡು ದಿವ್ಯ ಪ್ರಬಂಧಗಳ ಮೂಲಕ ನಮ್ಮಗಳ ಹೃದಯಕ್ಕೂ ತಲುಪಿಸುತ್ತಿದ್ದಾರೆ. ವೇದಮಾತೆ ಒಬ್ಬಳು ತಾಯಿಯಾದರೆ ಆಳ್ವಾರುಗಳು ಮತ್ತೊಬ್ಬ ತಾಯಿ. ಶ್ರೀ ಕುಲಶೇಖರ ಆಳ್ವಾರರು ತಮ್ಮ ಪೆರುಮಾಳ್ ತಿರುಮಳಿಯ 7ನೇ ದಶಕದಲ್ಲಿ ತಾವೇ ದೇವಕಿಯಾಗಿ ಕೃಷ್ಣಾನುಭವವನ್ನು ನಮಗೂ ಹಂಚಿದ್ದಾರೆ. ಅಸಹಾಯಕತೆಯಿಂದ ಕೃಷ್ಣನನ್ನು ಹುಟ್ಟಿದ ರಾತ್ರಿಯೇ ಗೋಕುಲಕ್ಕೆ ಕಳಿಸಿ ತನ್ನ ದುರ್ದೈವವನ್ನು ದುಃಖಿಸುತ್ತಾಳೆ ದೇವಕಿ. ಭಗವಂತ, ನಿನ್ನನ್ನು ಹೊತ್ತು ಹೆತ್ತರು 100 ಗೋಪಿಯರಿಗೆ ನಿನ್ನನ್ನು ತೊಟ್ಟಿಲಲ್ಲಿ ಮಲಗಿಸಿ ತೂಗಲು ಸಿಕ್ಕಿದ ಭಾಗ್ಯ ನನಗಿಲ್ಲದೆ ಹೋಯಿತು. ನಾನು ತಾಯಂದಿರಲ್ಲಿ ಕಡೆಯವಳಾಗಿ ಹೋದೆ ಎಂದಿದ್ದಾರೆ. ತಾಲೋಲಿತ್ತಿಡುಂ ತಿರುವನೈ ಇಲ್ಲ ತಾಯಾರಿಲ್ ಕಡೆಯಾಯಿನ ತಾಯೇ ಎಂದಿದ್ದಾರೆ ಕುಲಶೇಖರ ಆಳ್ವಾರರು. ತೊಟ್ಟಿಲಲ್ಲಿ ಮಲಗಿದ ಮಗುವನ್ನು ಸ್ತ್ರೀಯರೆಲ್ಲ ನಿನ್ನ ತಂದೆ ಯಾರು ಎಂದು ಕೇಳಲು ಕೆಂಬಣ್ಣದ ಬೆರಳಿನಿಂದಲೂ ತಾವರೆಯ ಚಲುವಿನ ಕಡೆಗಣ್ಣ ನೋಟದಿಂದಲೂ ತೋರಿಸತಕ್ಕ ಚಲುವನ್ನು ನೋಡುವ ಭಾಗ್ಯವನ್ನು ನಂದಗೋಪನು ಪಡೆದನು. ಭಾಗ್ಯಹೀನೆಯಾದ ನನ್ನ ಪತಿ ವಾಸುದೇವನು ಪಡೆಯಲಿಲ್ಲ ಎಂದು ದುಃಖಿಸಿದ್ದಾಳೆ ದೇವಕಿ. ಉಂದೆಯಾವನ್ ಎಂಡ್ರುರೈಪ್ಪ ನಿನ್ ಶೆಂ ಕೇಳ್ ವಿರಲಿನುಂ ಕಡೈ ಕಣ್ಣಿನುಂ ಕಾಟ್ಟಿ ನಂದನ್ ಪೆತ್ತನನ್ ನಲ್ವಿನೈ ಇಲ್ಲ ನಂಗಳ್ ಕೋನ್ ವಸುದೇವನ್ ಪೆತ್ತಿಲನೆ ಎಂದು ಹಾಡಿದ್ದಾರೆ ಕುಲಶೇಖರ ಆಳ್ವಾರರು. ಆಂಡಾಳ್ ತಂದೆ ಪೆರಿಯಾಳ್ವಾರರು ಸಹ ತಮ್ಮನ್ನೇ ಯಶೋದೆಯನ್ನಾಗಿ ಭಾವಿಸಿಕೊಂಡು ಕೃಷ್ಣನಲ್ಲಿ ತಮ್ಮ ಪ್ರೀತಿಯನ್ನೆಲ್ಲ ಸುರಿದು ಹಾಡಿ ನಮಗೆ ನೀಡಿರುವ ಕೃಷ್ಣಾನುಭವ ಅತ್ಯದ್ಭುತ. ಪೆರಿಯಾಳ್ವಾರರ ಒಂದೊಂದು ಪಾಶರವು ಅತ್ಯದ್ಭುತ. ವೇದಗಳು ಕೈ ಮಾಡಿ ತೋರಿಸಿ ಅಗೋ ಅದೇ ಪರಬ್ರಹ್ಮ ವಸ್ತು ಕಂಡುಕೊಳ್ಳಿ ಎಂದದ್ದನ್ನು ಹೃದಯದಲ್ಲಿ ಆ ಪರಬ್ರಹ್ಮನನ್ನು ಬಂಧಿಸಿ ತಾನು ತಾಯಿಯಾಗಿ ಅವನನ್ನು ಮಗನಂತೆ ಕಂಡ ಪೆರಿಯಾಳ್ವಾರರ ಮೂಲಕ ನಾವು ಪರಬ್ರಹ್ಮನನ್ನು ಮುಟ್ಟಬಹುದೇನೋ, ಋಷಿ ಮುನಿಗಳ ಜಪತಪಗಳಿಗೆ ಒಲಿಯದ ಭಗವಂತನನ್ನು ಕಾಣಬಹುದೇನೋ ಎನಿಸುತ್ತದೆ. ಸಾವಿರಾರು ವರ್ಷಗಳ ಕಠಿಣ ತಪಸ್ಸಿಗೂ ಒಲಿಯದ ಭಗವಂತ ಯಶೋದೆಯ ಪ್ರೀತಿಗೆ ಕಟ್ಟು ಬಿದ್ದ ಹಾಗೆ, ದಾಮೋದರನಾದ ಹಾಗೆ ನಮಗೂ ಭಗವಂತನ ಸಾನ್ನಿಧ್ಯವನ್ನು ಒದಗಿಸಿಕೊಡುತ್ತಾರೆ ಪೆರಿಯಾಳ್ವಾರರು. ಈ ಸಂದರ್ಭದಲ್ಲಿ ಪೆರಿಯಾಳ್ವಾರರ ಒಂದೆರಡು ಪಾಶರಗಳನ್ನು ಸವಿಯೋಣ. ಕೃಷ್ಣ ಬಾಲಲೀಲೆಗಳಲ್ಲಿ ಆಸಕ್ತನಾಗಿ ಮಣ್ಣಿನಲ್ಲಿ ಆಡಿ ಮೈಯೆಲ್ಲ ಧೂಳಾಗಿರಲು ಅವನಿಗೆ ಸ್ನಾನ ಮಾಡಿಸಬೇಕೆಂದು ತಾಯಿ ನೆನೆದು ಅದಕ್ಕೆ ಬೇಕಾದ ಉಪಕರಣಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ಮಜ್ಜನ ಮಾಡಿಸುತ್ತೇನೆ ಬಾಪ್ಪ ಎಂದು ಅವನನ್ನು ಕರೆದಾಗ ಅವನು ಅದನ್ನು ಒಪ್ಪದೇ ಇರಲು ಅವನಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಅವನ ಮುಂದೆ ಇಟ್ಟು ಪ್ರೇಮದಿಂದ, ಕೃಷ್ಣ, ಧೂಳಿನಿಂದ ಮೆತ್ತಿದ ನಿನ್ನ ಮೈಯನ್ನು ನೋಡುವುದಕ್ಕೆ ನನಗೂ ಇಷ್ಟವೇ, ಆದರೆ ಕಂಡವರೆಲ್ಲ ಮಗುವನ್ನು ಹೀಗೆಯೇ ನೋಡಿಕೊಳ್ಳುವುದಾ ಎಂದು ಆಡಿಕೊಳ್ಳುತ್ತಾರೆ. ನಿನಗೆ ಬಹಳ ಬೇಕಾದವಳಾದ ನಪ್ಪಿನೆಯೂ ನೋಡಿ ನಗುತ್ತಾಳೆ. ಅಪ್ಪವನ್ನು ಚಿತ್ತುಂಡೆಯನ್ನು ಅದರೊಡನೆ ನಿನಗಿಷ್ಟವಾದ ಹಾಲಿನಲ್ಲಿ ಮಾಡಿದ ಖಾರವನ್ನೂ ಇಟ್ಟಿದ್ದೇನೆ. ನಿನಗೆ ಇದೆಲ್ಲ ಬೇಕಾದರೆ ಮೊದಲು ಸ್ನಾನ ಮಾಡು ಎಂದು ನನ್ನ ಮಾಣಿಕ್ಕವೇ ಮಣಿಯೇ ಮಜ್ಜನ ಮಾಡಲು ನೀನು ಬಾಪ್ಪ ಎನ್ನುತ್ತಾರೆ ಪೆರಿಯಾಳ್ವಾರರು. பூணித்தொழுவினெல்புக்கு புலதி அலைந்த பொன்மேனி காணப்பெரிது முகப்பன் ஆகிலும் கண்டார் பழிப்பர் நாணெத்தனைய மிலாதாய் நப்பின்னை காணில் சிறுக்கும் மாணிக்கமே என் மணியே மஞ்சன மாட நீ வாராய் அப்பம் கலந்த சித்துண்டி அக்காரம் பாலில் கலந்து ಸೊಪ್ಪಡ ನಾನು ಸುಟ್ಟು ವೈತ್ತೇನ್ ತಿನ್ನಲುರಿದಿಯೇಲ್ ನಂಬಿ ಎಂದು ಹಾಡಿದ್ದಾರೆ. ಕೃಷ್ಣಾನುಭವವನ್ನು ಪೂರ್ಣವಾಗಿ ನೀಡುತ್ತಾರೆ ಪೆರಿಯಾಳ್ವಾರರು. ಆದ್ದರಿಂದಲೇ ಆಂಡಾಳ್ ಅವನೇ ಆ ಯಶೋದೆಯ ಕಂದನೇ ನಾರಾಯಣನೇ ನಮಕ್ಕೇ ಪರೈ ತರುವಾನ್ ಎಂದಿದ್ದಾಳೆ. ಭಗವಂತ ಇದ್ದಾನೋ ಇಲ್ಲವೋ ಎಂದು ಹುಡುಕಿಕೊಂಡು ಹೋಗಿ ಅವನನ್ನು ಹಿಡಿದ ಮೇಲೆ ಪ್ರೀತಿಸುವ ಬದಲು ಅವನಿದ್ದಾನೆಂದು ನಂಬಿ ಪ್ರೀತಿಸುತ್ತಾ ತಮ್ಮ ಸರ್ವಸ್ವವನ್ನು ಸಮರ್ಪಿಸುತ್ತಲೇ ಅವನನ್ನು ಹಿಡಿದು ತಮ್ಮ ಹೃದಯದಲ್ಲಿಟ್ಟುಕೊಂಡವರು ಆಳ್ವಾರುಗಳು. ಘೋರ ತಪಸ್ಸಿಗೂ ಅಪರಿಮಿತ ಜ್ಞಾನಕ್ಕೂ ಸಿಕ್ಕದೆ ನುಣಿಸಿಕೊಳ್ಳುವ ಭಗವಂತ ಯಶೋದೆಯ ಪ್ರೀತಿಗೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಎಲ್ಲ ಜೀವಾತ್ಮರುಗಳು ಸ್ತ್ರೀ ಸ್ವರೂಪರೇ ಎಂದು ತೋರಿಸಿಕೊಟ್ಟಿದ್ದಾರೆ ಆಳ್ವಾರುಗಳು. ಪ್ರೀತಿಗೆ ಅವನು ಬಹು ಸುಲಭನು, ಅದರಲ್ಲೂ ತಾಯಿಯ ಪ್ರೀತಿಗೆ. ಉನ್ನೈಕ್ಕೊಂಡು ಎನ್ನುಳ್ ವೈತ್ತೇನ್ ಎನ್ನೆಯೂ ಉನ್ನಲಿಟ್ಟೇನ್ ಎನ್ನಪ್ಪ ಎನ್ನುರುಡಿ ಕೇಶ ಎನ್ನುಯಿರ್ ಕಾವಲನೆ ಎಂದಿದ್ದಾರೆ ಪೆರಿಯಾಳ್ವಾರ್ ತಿರುಮಳಿಯಲ್ಲಿ.
பனிக்கடலில் பள்ளிக்கோளை பழகவிட்டு ஓடி வந்தென்ன மனக்கடலில் வாழவல்ல மாய மணாள நம்பி தனிக்கடலே தனிச்சுடரே தனியுலகே என்றென்று ಉನಕ್ಕಿಡಮಾಯಿರುಕ್ಕವೆನ್ನೈ ಉನಕ್ಕುರಿತಾಕಿನೆಯೇ. ತಂಪಾದ ಕ್ಷೀರಾಬ್ದಿಯಲ್ಲಿ ಶಯನಿಸುವುದನ್ನು ಮರೆತು ಬಿಟ್ಟು ಓಡಿಬಂದು ನನ್ನ ಮನಸ್ಸೆಂಬ ಕಡಲಿನಲ್ಲಿ ಬಾಳಬಲ್ಲವನಾದ ಮಾಯಾವಲ್ಲಭನೇ ಸ್ವಾಮಿಯೇ, ಕ್ಷೀರಾಬ್ದಿಯು ಸೂರ್ಯಮಂಡಲವು ಪರಮಪದವು ನಿನಗೆ ಎಡೆಯಾಗಿರಲು ಅವುಗಳನ್ನು ಬಿಟ್ಟು ಬಿಟ್ಟು ನನ್ನನ್ನು ನಿನಗೆ ಸ್ಥಾನವಾಗಿ ಮಾಡಿಕೊಂಡೆಯಲ್ಲ. ಹೀಗೆ ಹೆತ್ತ ತಾಯಿಯಂತೆ ಪೆರಿಯಾಳ್ವಾರರು ನಮಗೆ ತತ್ವಹಿತ ಪುರುಷಾರ್ಥಗಳನ್ನು ತಮ್ಮ ಅನುಭವದ ಮೂಲಕ ನಿರೂಪಿಸಿಕೊಟ್ಟಿದ್ದಾರೆ. ಶ್ರೀರಾಮನಿಗೂ ಅಷ್ಟೇ ಇಬ್ಬರು ತಾಯಂದಿರು. ವೃದ್ಧಾಪ್ಯದಲ್ಲಿ ನನ್ನನ್ನು ಬಿಟ್ಟು ಹೋಗಬೇಡ ಮಗನೇ ಎಂದು ಕೌಸಲ್ಯ ಬೇಡಿಕೊಂಡಾಗ ಇಮಾನಿ ತು ಮಹಾರಣ್ಯೇ ವಿಹೃತ್ಯ ನವಪಂಚಚ ವರ್ಷಾಣಿ ಪರಮಪ್ರೀತಃ ಸ್ಥಾಸ್ಯಾಮಿ ವಚನೇ ತವ ಎಂದ ಶ್ರೀರಾಮ. ಅಮ್ಮ, ಕೇವಲ 9 ವರ್ಷಗಳು ಮತ್ತು 5 ವರ್ಷಗಳು ತಡೆದುಕೋ, ಓಡಿ ಬಂದು ಬಿಡುತ್ತವೆ. ನಂತರ ನಾನು ಹಿಂತಿರುಗಿ ಬಂದು ನಿನ್ನ ಸೇವೆಯನ್ನು ಮಾಡಿಕೊಂಡಿರುತ್ತೇನೆ ಎಂದು ಕೌಸಲ್ಯೆಯನ್ನು ಸಮಾಧಾನ ಮಾಡಿದ. ಮಗನಿಗಾಗಿ ಹಂಬಲಿಸುತ್ತಾ ಕೌಸಲ್ಯೆ 14 ವರ್ಷಗಳ ಕಾಲ ಕಾದಳು. ಅಲ್ಲಿ ಅರಣ್ಯದಲ್ಲಿ ಶಬರಿಯಾದರೋ ತಾಯಿಯ ಹಾಗೆ ತನ್ನ ಜೀವಮಾನವನ್ನೆಲ್ಲ ರಾಮನಿಗಾಗಿ ಪ್ರತೀಕ್ಷೆ ಮಾಡಿದಳು. ರಾಮ ಎಷ್ಟು ದೂರದಿಂದ ದಣಿದು ಬರುತ್ತಾನೋ, ಎಷ್ಟು ಹಸಿದು ಬರುತ್ತಾನೋ ಎಂದು ಕಾಡಿನಲ್ಲಿ ಅಲೆದು ಒಳ್ಳೆಯ ರುಚಿಯಾದ ಹಣ್ಣುಗಳನ್ನು ಗೆಡ್ಡೆಗೆಣಸುಗಳನ್ನು ತಂದಿಡುತ್ತಿದ್ದಳು. ಹಾಗೆ ಅವಳ ಕಣ್ಣುಗಳು ಮಂಜಾದವು, ಸೊಂಟ ಬಗ್ಗಿತು, ಚರ್ಮ ಸುಕ್ಕುಗಟ್ಟಿತು, ಕೈಕಾಲುಗಳು ಅಸ್ಥಿರವಾದವು. ಜಗತ್ತೇ ಬದಲಾಯಿತು. ಆದರೆ ಶಬರಿ ಬದಲಾಗಲಿಲ್ಲ. ರಾಮನಿಗಾಗಿ ಉತ್ಕಟ ಮಾತೃಪ್ರೇಮದಿಂದ ಕಾದಳು. ಆಸೆ ನಿರಾಸೆಯಾಗಲಿಲ್ಲ. ರಾಮ ಬಂದ. ತಾಯಿ ಹಾಗೆ ಆಧರಿಸಿ ಫಲಮೂಲಗಳನ್ನು ಕೊಟ್ಟಳು. ಕಷ್ಟ ಸುಖ ವಿಚಾರಿಸಿದಳು. ದುಃಖಿಸಬೇಡ ಮಗು, ಸೀತೆ ಸಿಗುತ್ತಾಳೆ ಎಂಬ ಭರವಸೆಯ ಮಾತುಗಳನ್ನು ಆಡಿದಳು. ಸುಗ್ರೀವನ ಸಖ್ಯ ಮಾಡು ಎಂದು ದಾರಿ ತೋರಿದಳು. ರಾಮ ಅವಳಿಗೆ ಜಟಾಯುವಿಗೆ ಕೊಟ್ಟ ಹಾಗೆ ಮೋಕ್ಷ ನೀಡಲಿಲ್ಲ. ಅವಳ ಕರ್ಮಫಲವೇ ಅವಳಿಗೆ ಮೋಕ್ಷ ನೀಡಿತ್ತು. ರಾಮ ಸಾಕ್ಷೀಭೂತನಾಗಿ ನಿಂತು ನೋಡಿದ ಅಷ್ಟೇ. ಶಬರಿ ಮೋಕ್ಷ ಸಾಕ್ಷೀಭೂತ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು ರಘುವೀರ ಗದ್ಯದಲ್ಲಿ. BC-ಯವರ ಕಾದಿರುವಳು ಶಬರಿ ರಾಮ ಬರುವನೆಂದು ಎಂಬ ಹಾಡನ್ನು ಕೇಳಿದರೆ ಮೈ ಜುಮ್ಮೆನಿಸುತ್ತದೆ. ಕುವೆಂಪುರವರ ರಾಮಾಯಣ ಮಹಾಕಾವ್ಯದ ಶಬರಿಗಾದನು ಅತಿಥಿ ದಾಶರಥಿ ಎಂಬ ಭಾಗ ಶಬರಿಯ ಮಾತೃಹೃದಯವನ್ನು ತೋರಿಸಿಕೊಡುತ್ತದೆ. ಶ್ರೀ ವೇದಾಂತ ದೇಶಿಕರ ಈ ಪದ್ಯದಲ್ಲಿ ಅತ್ಯದ್ಭುತ ಸಂದೇಶವಿದೆ. ನಾವು ದೇವರಿಗೆ ಶೇಷಭೂತರಾದರೆ ಮಾತ್ರ ಸಾಲದು, ಅವನಿಗೆ ಅನುಕೂಲಕರವಾಗಿ ನಡೆದುಕೊಳ್ಳಬೇಕು. ಸಂಪೂರ್ಣ ಶರಣಾಗತಿ ಮಾಡಬೇಕು. ಭರತ ಮಾಡಿದ ಹಾಗೆ. ಭರತನಿಗೆ ಪಾದುಕಾದೇವಿಯಂತಹ ಕಾಪಾಡುವ ತಾಯಿಯನ್ನು ಕೊಟ್ಟ ಹಾಗೆ ಭಗವಂತ ನಮಗೆ ನಾವು ಕೇಳದೆಯೇ ಮಾತೃಸ್ವರೂಪಿ, ಪಾದುಕಾ ಸ್ವರೂಪಿ, ಶಟಾರಿ ಸ್ವರೂಪಿ, ಪರಾಂಕುಶ ನಾಯಕಿ ನಮ್ಮಾಳ್ವಾರರನ್ನು ತಾಯಿಯ ಹಾಗೆ ಕಳಿಸಿಕೊಟ್ಟಿದ್ದಾನೆ. ತನ್ನ ಮಕ್ಕಳನ್ನು ಕಾಪಾಡಲು ನಮ್ಮಾಳ್ವಾರರು ತಿರುವಾಯ್ಮೊಳಿ ಎಂಬ ಅಮೃತ ಕ್ಷೀರ ಧಾರೆಯನ್ನು ಸುರಿಸಿದ್ದಾರೆ. ಅದನ್ನು ಕುಡಿದು ನಾವು ಉಜ್ಜೀವಿಸಬೇಕು. ಭಗವಂತ ಕೊಟ್ಟ ತಾಯಂದಿರನ್ನು ಸೇವಿಸಬೇಕು, ಗೌರವಿಸಬೇಕು, ಪ್ರೀತಿಸಬೇಕು. ಅದೇ ಭಗವತ್ ಕೈಂಕರ್ಯ. ಅದರಿಂದಲೇ ನಾವು ಭಗವಂತನನ್ನು ಪಡೆಯಬಹುದು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.